ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾಯಕ್ ಬ್ಲಾಗ್ಸ್. ತುಂಬ ದಿವಸಗಳಾದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕೆಂದರೆ ಸ್ವಲ್ಪ ಲೈಕ್ ಫೋನಿಂದೆಲ್ಲ ಪ್ರಾಬ್ಲಮ್ ಆಗಿತ್ತು. ಡಿಸ್ಪ್ಲೇ ಕ್ಯಾಮ್ರಾ ಏನಿಲ್ಲ ಇನ್ನೂ ಸರಿಯಾಗಿಲ್ಲ, ಅಂದರೂ ಅದರಲ್ಲೇ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಯಾಕೆಂದರೆ ಅಷ್ಟು ದುಡ್ಡಿಲ್ಲ ಸದ್ಯಕ್ಕೆ ಸರಿ ಮಾಡಿಸೋಷ್ಟು. ಸೊ ಇವತ್ತು ವಿಡಿಯೋ ಮಾಡ್ತಿರೋದೇನೆಂದರೆ, ವಿ ಆರ್ ಗೋಯಿಂಗ್ ಟು ಈಟ್ ದಿ ಬಿಗ್ಗೆಸ್ಟ್ ದೋಸಾ ಇನ್ ಮ್ಯಾಂಗ್ಳೂರ್. ಒಂದು ಯಾವುದೋ ಒಂದು ಅಂಗಡಿ ಇದೆ, ಸ್ವಲ್ಪ ಹೋಟ್ಲಿದೆ. ಆ ಹೋಟ್ಲಲ್ಲಿ ವರ್ಲ್ಡ್ ಬಿಗ್ಗೆಸ್ಟ್ ದೋಸೆ ಸಿಗುತ್ತೆ ಅಂತ ಮಿಸ್ಟರ್ ತೇಜಸ್ ಅವರು, ಮುಸ್ತಫಾ ಅವರು ಒಂದು ರೀಲ್ಸನ್ನು ನೋಡಿದ್ದಾರೆ. ಸೊ ಅದಕ್ಕೆ ಅದನ್ನು ತಿನ್ನೋಕ್ಕೆ ಅಂತ ಇಲ್ಲಿಂದ ಹೋಗ್ತಾಯಿದ್ವಿ. ಅದು ಹೆಂಗಿರುತ್ತೆ ಏನು ಅಂತ ಗೊತ್ತಿಲ್ಲ. ರೀಲ್ಸನ್ನು ನೋಡಿದ್ವಿ, ಟ್ರೈ ಮಾಡಬೇಕು ಅನ್ನಿಸ್ತು. ಸೊ ಅಲ್ಲಿಗೆ ಹೋಗ್ತಾಯಿದ್ವಿ. ಅಲ್ಲೋಗಿ ಏನೇನಾಗುತ್ತೆ ಅಂತ ನೋಡೋಣ. ಆಮೇಲೆ ಏನೂ ಇಲ್ಲ ಅಷ್ಟೇ. ಸೊ ಈಗ ಇಲ್ಲಿಂದ ಈ ರೋಡನ್ನು ನಡ್ಕೊಂಡು ಹೋಗ್ತಾಯಿದ್ದೀವಿ. ಈ ಆಲ್ರೆಡಿ ಮತ್ತೆ ರೂಮ್ ಸೇವ್ ಮಾಡಿದ್ವಿ. ಬಿಕಾಸ್ ಆಫ್ ಎಕ್ಸ್ಪೆನ್ಸಲ್ಲಿ ನಡ್ಕೊಳಕ್ಕಾಗಲಿಲ್ಲ, ಭಾಳ ರೆಂಟ್ ಜಾಸ್ತಿ ಆಯಿತು ಅದಕ್ಕೆ. ಆ್ಯಂಡ್ ಈಗ ಹೋಗಿ ಆ್ಯಕ್ಚುಲಿ ಬಸ್ಸಿಗೆ ಕ್ಯಾಶ್ ಇಲ್ಲ, ಬಸ್ಸಿಗೆ ಕ್ಯಾಶ್ ಇಸ್ಕೊಂಡು ಹೋಗ್ಬೇಕಲ್ಲಿ ಅಂಗಡಿಯಲ್ಲಿ ಪೇ ಮಾಡಿಬಿಟ್ಟು ಇಸ್ಕೊಂಡು ಹೋಗೋದೆ. ನಿಮ್ಗೆ ಗೊತ್ತಲ್ಲ, ಈ ಕಡೆ ಕಾಳ ಈತ ಮುಸ್ತಫಾ. ಡೋಂಟ್ ಕಾಲ್ ಮಿ ಮುಸ್ತಫಾ, ಕಾಲ್ ಮಿ ತೇಜಸ್. ಒಂದು ಕಾಮನ್ ಡೈಲಾಗ್ ಹೌದಿಲ್ಲ? ಮುಸ್ತಫಾ ಮತ್ತೆ ಅನ್ಕಂದೆ. ಸೊ ವಾಯ್ಸಲ್ಲಿ ಓದ್ನ ಸಿಗ್ತೀವಿ. ಸೊ ವಾಯ್ಸ್ ಫೈನಲಿ ಈಗ ಕಾಸವಾಡ ಬಂದೀವಿ. KPTಗೆ ಹೋಗ್ತಾ ಇದ್ದೀವಿ. KPT ಕದ್ರಿ, KPT ಅದೇ KPT ಹಿಡಿದು ಕದ್ರಿ ಏನೋ ನನಗೆ ಗೊತ್ತಿಲ್ಲ. ಇಡೀ ಅಡ್ರೆಸ್ ಗೊತ್ತಿಲ್ಲ, ಎಲ್ಲಿ ರೋಡ್ ಅಂತ. ಸೊ ಈಗ ಅಲ್ಲೋಗ್ಬಿಟ್ಟು ದೋಸೆ ಆರ್ಡ್ರ್ ಮಾಡಿ ತಿನ್ನೋದೆ. ಈಗ ಟಿಕೆಟ್ ತಕ್ಕಂಡು ಅಲ್ಲಿ ಹೋಗೋದು ಕರಿಯ KPT. ಸೊ ಅಲ್ಲಿ ಹೋಗಿ ಏನೇನಾಗುತ್ತೆ ನೋಡೋಣ, ನೋಡ್ಬಿಟ್ಟು. ಸೊ ಗಾಯ್ಸ್, ಬಸ್ಸಿಂದ ಇಳಿದು ಈಗ ಅಂಗಡಿಗೆ ಹೋಗ್ತೀವಿ. ನಾನು ಲೊಕೇಶನ್ಗೆ ಹೋಗ್ತಾ ಇದ್ದೀವಿ. ಇದಾಗ ಕದ್ರಿ ದೇವಸ್ಥಾನ ಹತ್ರ, ಕದ್ದಿ ಪಾರ್ಕ್ ಹತ್ರ ಏನೋ ಅಂದ ಇವನು ಕರಿಯ. ಹೋಗ್ತೀವಿ. ಈಗ ನಾನು ದಿನ ಅಡ್ಡಾಡ್ತೀನಿ, ನಂಗೆ ಗೊತ್ತು ಹಂಗೆ ಹಿಂಗೆ ಅಂತ ನಾನು ಬಿಲ್ಡಪ್ ಕೊಡ್ಕೊಂಡು ಕರ್ಕೊಂಡು ಹೊಂಟಾನೆ. ಅಲ್ಲಿ ಇರಲಿ ಅಂದ್ರೆ ಆಮೇಲೆ ಮಾತಾಡ್ತೀನಿ. ಇರ್ತೈತಿ ಇರ್ತದೆ, ಇರಲ್ಲ ಅಂತ ಒಡನೆ ಆದಮೇಲೆ ಗೊತ್ತಿರ್ತದೆ ಪಾಪ ಇರ್ತೈತಿ ಅಂತ. ಸೊ ಈಗ ಅಲ್ಲಿ ಹೋಗಿ ಟ್ರೈ ಮಾಡೋಣ. ಅದು ಗೋಲ್ಡ್ ಅಂತಿತ್ತು ಅಲ್ಲಿ, ಅದು ಮ್ಯಾಂಗ್ಳೂರ್ ಬಿಗ್ಗೆಸ್ಟ್ ದೋಸೆ ಟ್ರೈ ಮಾಡೋಣ. ರೀಲ್ಸ್ ನೋಡೋದು ತುಂಬ ದೊಡ್ಡದಿತ್ತು, ಅಂದರೆ ಈಗ ನೋಡೋಣ ಅಲ್ಲಿ ಎಷ್ಟು ದೊಡ್ಡದಿದೆ ಅಂತ. ಅಲ್ಲಿ ಟ್ರೈ ಮಾಡೋಕ್ಕಾರೆ ಗೊತ್ತಾಗುತ್ತೆ ಚೆನ್ನಾಗಿದ್ದೇನಾ ಇಲ್ಲ ಅಂತ. ಸೊ ಗಾಯ್ಸ್, ಫೈನಲಿ ವಿ ಆರ್ ಹಿಯರ್. ಇಲ್ಲೇ ಲೈಕ್ ಡಿಂಕಿಡಿನಲ್ಲಿ. ಲೈಕ್ ನನಗೆ ಹೆಸರು, ಶಾಪ್ ಹೆಸರು ಡಿಂಕಿಡಿನ್ ಅಂದ್ಕೊಂಡಿದ್ದೀನಿ. ಈ ಪಾರ್ಕ್ ಆಪೋಸಿಟ್ ಇದೆ. ಈ ಪಾರ್ಕ್ ಹತ್ರ ಇಲ್ಲಿ ಪೆಪ್ಸಿ ಇದೆಯಲ್ಲ ಅಲ್ಲಿ. ನಾನು ಅದು ಹೆಸರು ಹಂಗೆ ಅಂದ್ಕೊಂಡು ಡಿಂಕಿಡಿನ್ ಅಂತ ಅಂದ್ಕೊಂಡಿದ್ದೀನಿ. ತಪ್ಪಾಗಿದ್ದರೆ ಹೊಟ್ಟೆ ಹಾಕೊಳ್ಳಿ, ಆ್ಯಂಡ್ ಅದನ್ನ ಏನಾಯ್ತೋ ಸರಿ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಯಾರು ಈ ಥರ ಟ್ರೈ ಮಾಡಬೇಕು ಅಂತ ಇದ್ದರೆ ಇಲ್ಲಿ ಬರ್ರಿ. ಲೆಟ್ಸ್ ಟ್ರೈ ಹೌ ದಿಸ್ ಈಸ್, ಆ್ಯಂಡ್ ಲೆಟ್ಸ್ ಸಿ ಹೌ ದ ದೋಸಾ ವಿಲ್ ಬಿ ಹಿಯರ್. ಲೆಟ್ಸ್ ಗೋ ಇನ್ಸೈಡ್. ಸೊ ಇಲ್ಲಿ ಈಗ ಮೆನು ಇದೆ, ಆದರೆ ಇದರಲ್ಲಿದೆ ಪೇಪರ್ ಪ್ಲೇನ್ ದೋಸೆ 160 rupees. ಇದನ್ನ ಆರ್ಡ್ರ್ ಮಾಡೀವಿ. 3 ಜನಕ್ಕೂ ಆಕತಿ ಅಂತ ಅವರೇ ಅಂದರು, ವೇಟ್ರೇ ಅಂದರು 3 ಜನಕ್ಕೂ ಆಕತಿ ಅಂತ. ಸೊ ಅದನ್ನ ಟ್ರೈ ಮಾಡಿ. ಸಾಲಾಗಿಲ್ಲ ಅಂದ್ರೆ ಮತ್ತೆ ಬೇರೆ ಸಾಲಾಗಿಲ್ಲ ಅಂದರೆ ಬೇರೆ ಫಸ್ಟ್ ಪೇಪರ್ ಪ್ಲೇನ್ ಮಸಾಲ, ಪೇಪರ್ ಮಸಾಲ ದೋಸೆ ಏನಲ್ಲ, ಪೇಪರ್ ಮಸಾಲ ದೊಡ್ಡ ನಿನ್ನ ಪೇಪರ್ ರೀಸನ್ ಇದು. ಸೊ ಈಗ ನಮ್ಮ ದೋಸೆ ಬಂತು. ಎಷ್ಟು ದೊಡ್ಡದಿದೆ ನೋಡಿ ದೋಸೆ ಇದು. ಲಿಟ್ರಲಿ ಸೊ ದಿಸ್ ಈಸ್ ದೋಸೆ. ಇದು ಆ ಟೇಬಲಿಗೆ ಸ್ಟಾರ್ಟ್ ಆಗಿ ಈ ಟೇಬಲಿಂದ ಹೊರಗೆ ಬೇರೆ ಬರ್ತಿತ್ತು. ಎಷ್ಟು ದೊಡ್ಡದಿದೆ ದೋಸೆ, ಲಿಟ್ರಲಿ ಎಷ್ಟು ದೊಡ್ಡದಿದೆ. ಲೈಕ್ ತಳ್ಳಿಗಿದೆ, ಕ್ರಿಸ್ಪಿ ಚೆನ್ನಾಗಿದೆ. ತೊಳ್ಕೊಂಬಂದ ನಾನು ನೋಡು, ನಾನು ಮೊದಲೇ ತೊಳ್ಕೊಂಬಂದಿನಿ ತಮ್ಮ.
ಸೊ ಈ ದೋಸೆನ ಟ್ರೈ ಮಾಡೋಣ ಇರಿ, ಇವರಿಬ್ಬರು ಕೈ ತೊಳ್ಕೊಂಬರ್ಲಿ ಫಸ್ಟ್. ಓರಪ್ಪ ತಡ ಇಲ್ಲ, ಹಂಗೆ ಮುರಿಯೋ ಸುರುಕ್ ಮಾಡ್ಬಿಟ್ಟ. ಡಯಟು ಸಮಾಧಾನ. ಹೌದು ಹೌದು. ಪಲ್ಯ ಚೆನ್ನಾಗಿದೆ. ಹಾಂ ಚಟ್ನಿ ಖಾರ ಖಾರ ಚೆನ್ನಾಗಿರುತ್ತೆ. ಹಾಂ ವಿತ್ ಚಟ್ನಿ. ಏನಾಗ ನಡೀತದೆ ತಿನ್ಬೇಕು, ತಿನ್ನೋದು ಇಂಪಾರ್ಟೆಂಟ್. ತಂಬದ ಮಡಿ ಅಂತ ಕೊಡು. ಸೊ ಮುಸ್ತಫಾ ಈಸ್ ಈಟಿಂಗ್ ನಾವು. ಹೆಂಗೈತೆ? ಮಸ್ತ್ ಐತಲ್ಲ? ತಿನ್ಬೇಡ ಬಿಡುತ್ತೆ. ದೋಸೆ ಮಾತ್ರ ಅಲ್ಟಿಮೇಟ್ ಆಗಿದೆ, ಚೆನ್ನಾಗೈತೆ. ಪಲ್ಯ ಚಟ್ನಿ ಜೊತೆ ಅಂತೂ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗೈತೆ. ಅಂದ್ರೆ ದೋಸೆ ನಮ್ಮ ದಾವಣಗೆರೆ ಟೇಸ್ಟ್ ಬಂದಂಗೆ ಬರೋಲ್ಲ. ದಾವಣಗೆರೆ ಅಂದರೂ ಇರಲಿ, ಚೆನ್ನಾಗಿದೆ. ಎಷ್ಟು ಖಾಲಿ ಆಗೋರು ತಿಂತಿರ್ತೀವಿ, ತಿಂದ್ಮೇಲೆ ಸಿಗ್ತೀವಿ. ಆಲ್ಮೋಸ್ಟ್ ದೋಸೆ ಖಾಲಿಯಾಗಿ ಬಂತು. ಆಗಲೇ ತಿಂದಿದ್ದು ಖಾಲಿನೇ ಆಗ್ತಿಲ್ಲ. ಯಾಕೆ ಆಗಲೇ ತಿಂದಿದ್ದು ಖಾಲಿ ಆಗ್ತಿಲ್ಲ ಅಂದೆ. ಪಲ್ಯನೇ ಖಾಲಿ ಆಯ್ತು, ಪಲ್ಯ ಚಟ್ನಿ ಎರಡು ಖಾಲಿ ಆಯ್ತು. ಸಾಂಬಾರು ಅಂದ್ರೆ ಮೂವ್ ಆಗ್ತಿಲ್ಲ, ಯಾಕೆಂದರೆ ಸಾಂಬಾರಿಗೆ ಅಷ್ಟು ಸಾಂಬಾರು ಜಾಸ್ತಿ ಟೇಸ್ಟ್ ಬರ್ತಿಲ್ಲ. ಬಟ್ ಪಲ್ಯ ಮತ್ತು ಚಟ್ನಿ ಜೊತೆ 160 ರೂಪೀಸ್ ದೇವರಣೆ, ಒಂಚೂರು ಮೋಸ ಇಲ್ಲ, ಮಸ್ತ್ ಐತಿ. ಚಟ್ನಿ ಪಲ್ಯ ಮಾಡಿದ್ರೆ ಪಲ್ಯ ದಾವಣಗೆರೆ ಇದ್ದಂಗೆ ಏನಿಲ್ಲ, ಪಲ್ಯಕ್ಕಿಂತ ಚಟ್ನಿ ಅಷ್ಟಿದೆ. ಮತ್ತೊಂದ್ಸರಿ ಪಲ್ಯ ತೆಗೆಸ್ಕೊಂಡಿದ್ದೀವಿ. ಪಲ್ಯಕ್ಕಿಂತ ಐ ಮೀನ್ ಚಟ್ನಿಗಿಂತ ಪಲ್ಯ ಚೆನ್ನಾಗಿದೆ. ಪಲ್ಯ ಜೊತೆ ಟೇಸ್ಟ್ ಚೆನ್ನಾಗಿ ಬರ್ತಿದೆ. ಪಲ್ಯ ದೋಸೆ, ಪಲ್ಯ ಎಕ್ಸ್ಟ್ರಾ ಚಟ್ನಿ ಎಕ್ಸ್ಟ್ರಾ ಬೇಕು ಅಂದರೆ ಇಷ್ಟೇ ನೋಡ್ರಿ ಬರೋದು. ಇಷ್ಟು ಪಲ್ಯ ಇಷ್ಟು ಚಟ್ನಿ. ಸೊ ನಿಮಗೆ ಕೊಟ್ಟಿರೋದ್ರಲ್ಲೇ ನೀವು ಮುಗಿಸ್ಕೋಬೇಕು. ಇದಕ್ಕೇನು ಎಕ್ಸ್ಟ್ರಾ ದುಡ್ಡು ಹಾಕಲ್ಲ ಅಂದ್ಕೊಂಡಿವಿ, ಹಾಕಿದರೆ ಪೇ ಮಾಡಿ ಹೋಗ್ಬೇಕಷ್ಟೇ. ಏನು ಮಾಡೋಕ್ಕ ನನಗೂ ಹಾಕ್ತಾರೆ ಅನಿಸ್ತೈತಿ, ಯಾಕಂದರೆ ಮೈನಸಿಗೆ 10 ರೂಪಾಯಿ ಜಾಸ್ತಿ ಹಾಕ್ತಾರಂತೆ. ಓಕೆ, ಇದೆಲ್ಲ ತಿಂದಮೇಲೆ ಹೊರ ಬಂದಮೇಲೆ ರಿವ್ಯೂ ಕೊಡ್ತೀನಿ ಏನಿತ್ತು. ಫೈನಲಿ ಎಲ್ಲ ಖಾಲಿ. ತುಂಬ್ತಲ್ಲ ಹೊಟ್ಟೆ, ಒಂದು ದೋಸೆಗೆ ಹೊಟ್ಟೆ ತುಂಬ್ತು. ಬಿಲ್ ನೋಡಿ ಎಷ್ಟು ಬಂದಿತ್ತು. ಪಲ್ಯಗೆ ಮತ್ತು ಚಟ್ನಿಗೆ ಎಕ್ಸ್ಟ್ರಾ ದುಡ್ಡು ಹಾಕಿಲ್ಲ. ಅದೇ GST ಹಾಕಿಲ್ಲ, 8 ರೂಪಾಯಿ GST ಅಂತ. ಸೊ ಬಿಲ್ ಪೇ ಮಾಡಿ ಹೊರ ಹೋಗಿ ಏನಾದ್ರು ಜ್ಯೂಸ್ ಕುಡ್ಕೊಂಡು ಹೋಗೋದೆ. ಇನ್ನೇ ಒಂದು ತೊಗೊಂಡು ಕಳಿಸ್ಬಿಟ್ಟು ಹೋಗೋದು. ಹೋಟ್ಲಲ್ಲಿ ಎಲ್ಲ ತಿಂದ್ಮೇಲೆ ಇದನ್ನು ಯಾರ್ಯಾರು ತಿಂತೀರ ನೀವು ಕಮೆಂಟ್ ಹಾಕ್ರಿ. ನಾವಂತೂ ಹೋಟ್ಲಲ್ಲಿ ಇದನ್ನು ತಿನ್ನೋದು ಮಾತ್ರ ಮಿಸ್ ಮಾಡಲ್ಲ. ಎಲ್ಲ ಆ ಸೋಪಿಂಗ್ ಕಾಳು ಮತ್ತು ಇವೆಲ್ಲ ಕಾಳ ಉಂಟೆ. ಬಾಯ್ ಎಲ್ಲರೂ ನಿಮಗೆ ನೋಡು ಉಂಟಿತಾನೆ, ತಿಂದಿತ್ತಾನೆ, ಮುಕ್ಕಿದ ತಾನೆ, ಪುಕ್ಷಟದ್ದು ಪೇ ಮಾಡಿಲ್ಲ ತಾನೆ. ಪುಕ್ಷಟಲ್ಲಿ ಎಷ್ಟಿದೆ? 70 ರೂಪಾಯಿ ಹಾಕಿ ಹಚ್ಚು. 3 ದಿವಸ ಮನೆ ಪುಕ್ಷಟಿ ಎಲ್ಲಿ ತರಕಾರಿ ತಂದಲ್ಲ, 1 ರೂಪಾಯಿ ಹಾಕಿನ ತರಕಾರಿ ತಂದಲ್ಲ. ಹಾಂ, ಯಾರು ತಂದಿಯಾ? ಯಾವಾಗ ತಂದಿ ಹಾಲು? ತರಕಾರಿ ಅವನು ಎಕ್ಸಾಮ್ ದಿವಸನೇ ಬರೋದು. ಓದಕ್ಕೆ ಹೋಗ್ಯಾನ, ಓದಕ್ಕೆ ಹೋಗೋತಾನೆ.
ಈ ಕಡೆ ಬಾರೆ. ಸರಿ ಹೋಗ್ ಬಾಯ್. ಹಾ ಕಳ್ಸ್ಕ. ಅವನು ಓದ ಬರ್ರಿ ಜ್ಯೂಸ್ ಜ್ಯೂಸ್ ಸೊ ಯಾರು ನಿಮ್ಮ ಫ್ರೆಂಡ್ಸಿಗೆಲ್ಲ ಹಿಂಗೆಲ್ಲ ಮಾಡ್ತೀರಿ ಕಮೆಂಟ್ ಹಾಕ್ರಿ. ಅವನಿಗೆ ಜೂನಿಯರ್, ನನಗೆ ಫ್ರೆಂಡ್ ಅವನು. ಸೊ ಈಗ ಅವ್ನು ಹೋಗ್ಯಾನೆ, ನಾವು ಜ್ಯೂಸ್ ಕುಡ್ದು ಮನೆಗೆ ಹೋಗೋದೆ. ದೋಸೆ ಮಾತ್ರ ಫುಲ್ ರೆಸ್ಟ್ ತಗೊಂಡು ಜಿಮ್ಮಿಗೆ ಹೋಗೋದು. ದೋಸೆ ಮಾತ್ರ ಮಸ್ತಿತ್ತು. 160 ರೂಪಾಯಿ ವರ್ತಿತ್ತು. 8 ರೂಪಾಯಿ GST ಹಾಕ್ಬಿಟ್ರು, ಅದೇ ಬೇಜಾರು. ಎಲ್ಲ ಮಾಡೋಣ ಅಂತಿದ್ದೆ, ಬೇರೆಯವರೆಲ್ಲ ಹೊಡಿತಾರ. ಸೊ ಕದ್ರಿ ಪಾರ್ಕ್ ಆಪೋಸಿಟ್ ಇರೋದು ಅಂಗಡಿ, ಐ ಮೀನ್ ಹೋಟ್ಲು. ಯಾಕ ಭಾಳ ಅಂಗಡಿ ಅಂತ ಬರ್ತೈತೆ ಯಾಕ? ಹಾಂ, ನೀನು ಕೊಡಿಸ್ತೀನಿ ಅಂದ್ರೆ ಬರಲಿ. ಸೋಮ ನೋಡಲಿ. ಸೊ ಈಗ ಕಬ್ಬಿನಲ್ಲಿ ಕೊಡ್ತೀವಿ ಹೋಗದೆ. ಏನು ಸೋಮ ನೋಡಕತ್ತಿ ಕಾಣ್ತಾನ? ನಾನು ಒಂದೇ ನೋಡ್ರಿ, ಕಾಣಲಿಲ್ಲ. ಕಬ್ಬಿನ ಕೊಡ್ದು ಮನೆಗೆ ಹೋಗಿ ರೆಸ್ಟ್ ಮಾಡೋದು. ಕಬ್ಬಿನಾಲಿಗೆ ವೇಟಿಂಗ್. ಮಳೆ ಬೇರೆ ಸುರಾಗೈತಿ. ನನ್ನ ಫೋನ್ ಮತ್ತೆ ಹಾಳಾಕತ್ತು ಅಂತ ಭಯ. ಕಬ್ಬಿನಾಲಿ ಕಬ್ಬಿನಲ್ಲಿ ಹೋಗಿ ಹಿಂಗೆ ಕುಡಿಯೋದು. ಅವಾಗೆ ಮಜಾ. ಡಸ್ಟ್ಬಿನ್. ಓ ಮಳೆ ಜೋರಾತ್ ಗುರು, ಮಳೆ ಜೋರಾತ್ ಗುರು. ಇಲ್ಲಿ ಮಳೆ ಜೋರಾದ್ರೆ ಕುಡಿತಾವ ಕಬ್ಬಿನಾಲಿನ. ಮತ್ತೆ ಫೋನ್ ಡಿಸ್ಪ್ಲೇ ಎಲ್ಲಾರು ಹಾಳಾಕತ್ತ ಅಂತ ಭಯ ಆಕೈತಿ. ಮತ್ತೆ ಮೊದಲೇ ಫೋನ್ ಡಿಸ್ಪ್ಲೇ ಹೋಗೈತಿ ನೀರಿಗೆ. ಇಲ್ಲ ಅಲ್ಲೇ ಐತಿ, ಇಲ್ಲ ಐತಿ, ಹೋಗಲ್ಲ. ಹೆಂಗಾರ ಮಳೇಲಿ ಬಚಾವ್ ಹೋಗ್ಬೇಕು. ಫೋನ್ ಮಾತ್ರ ಫೋನ್ ನೆನ್ಸಂಗಿಲ್ಲ. ಸೊ ಆಯ್ಸ್ ಗಿಬ್ನಾಲೆಲ್ಲ ಕೊಡದೆ ಮುಗೀತು, ಮನೆಗೆ ಹೋಗದೆ. ನಂದೇ ಸ್ಪಾನ್ಸರ್ ಮ್ಯಾಂಗ್ಳೂರು ಮೂಡ್ ಸ್ವಿಂಗ್ಸ್ ಹೆಂಗಿದೆ ನೋಡ್ರಿ. ಎಂತ ಕೂಡ್ಲ ಮೂಡ್ ಸ್ವಿಂಗ್ಸ್ ಇಷ್ಟದಂಗ ಮಳೆ ಬಂತು, ಜೋರ ಬಂತು. ಅಂದ್ರೆ ಅಷ್ಟೊಂದೇನು ಜ್ವರ ಬರಲಿಲ್ಲ, ಬಟ್ ನಡ್ಕೊಂಡು ಏರು ನೈತಿದ್ವಿ, ಅಷ್ಟು ಜ್ವರ ಬಂತು. ನಾಟಿ ಕೂಡ್ಲ ನೋಡು. ಈಗೆಲ್ಲ ಬಿಸಿಲು ಫುಲ್ಲು. ಹುಡುಗಿಯರ್ದು ಮೂಡ್ ಸ್ವಿಂಗ್ಸ್ ಆಡ್ದಂಗೆ ಆಡ್ತೀಯಲ್ಲೋ ಯಾರೋ. 4 ವರ್ಷ ತಗೊಂಡು ಸತ್ತೀನಿ. ಸೊ ಈಗ ಹಿಂದೆಲ್ಲ ಮುಗಿಸಿವಿ, ಕಬ್ಬಿನ ಕುಡ್ಕೊಂಡು ವಾಪಸ್ ಆರಾಮ ಹೊಂಟಿವಿ ನಡ್ಕೊಂಡು. ಹೊಟ್ಟೆ ಆಗೈತಿ ನೋಡಿದ್ರೆ ಕಾರ್ಡಿಯೋ ಆಕತಿ, ಫ್ಯಾಟ್ ಲಾಸ್ ಆಕತಿ ನೋಡೋರು. ಏನು ಜಿಮ್ನಿ ಹೋಗ್ತಾರಂತ ಮಾತಾಡ್ತಾರೆ. ತೋರ್ಸ್ಲಾ ಬಿಸ್ಲ ಬೇಡಪ್ಪ, ನೋಡೋಕ್ಕಾಗಲ್ಲ. ನನ್ನ ಸಬ್ಸ್ಕ್ರೈಬರ್ಸ್ ಕಳ್ಕೊಬೇಕಾರ ಆಸೆ ಅಲ್ಲ. ನೀವು 50 100 ಮೇಲೆ ಜಾಸ್ತಿ ಇದಾರೆ ರೀ. ಸೆಲೆಬ್ರಿಟಿ ಅಲ್ಲ ಗೈಸ್. ಸಬ್ಸ್ಕ್ರೈಬ್ ಮಾಡಿ ಗೈಸ್. ವಿಡಿಯೋ ನೋಡೋಕ್ಕೆ ಸುಮ್ಮನೆ ಬಿಡ್ಬಿಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಅಲ್ಲಿ ಬಸ್ಸಿಗೆ ಏನು ಕಾಯ್ಬೇಕೀಗ? ಹೀಗೆ ಅದೇನು ಬ್ಯಾಕ್ಗ್ರೌಂಡ್. ಸೊ ಈಗ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಲೇಬೇಡಿ. ಮತ್ತೆ ಫ್ರಾಂಕ್ ವಿಡಿಯೋ ಎಲ್ಲ ಇದೆ ಅಂತಂದ ಕಾಯ್ರೆ ಹೂ ಕರತ್ತಂದ್ರೆ ಜೋಲೋ ಚಿಪ್ಸ್ ಐತಿ. ಹಾಂ, ಜೋರೋ ಚಿಪ್ಸ್. ಹೂ ಕಾಯಿ ಕುಣಿಸ್ ವಿಡಿಯೋ ಅವು. ಅದು ಎಂತ ಗೊತ್ತಿಲ್ಲ ನನಗೆ. ಅದು ಎಂಥದ ವಿಡಿಯೋ? ಹಾಂ, ಅದೆಂಥದ ಮತ್ತೆ ಮಾಡ್ತೀವಿ. ಜೋಲೋ ಚಿಪ್ಸ್ ಮಾಡಲ್ಲ, ಜೋಲೋ ಚಿಪ್ಸ್ ಟ್ರೈ ಮಾಡ್ತೀವಿ. ಬಟ್ ಅದು ಮಾಡ್ತಿದ್ವಿ, ಬಟ್ ಯಾಕಂದರೆ ವಿಡಿಯೋ ಓಡಲಿಲ್ಲ, ಬೇಜಾರಾಯಿತು. ಅಕಸ್ಮಾತ್ ಆ ವಿಡಿಯೋ ಓಡಿತ್ತು ಅಂದರೆ ನಿಜ ಜೋಲೋ ಚಿಪ್ಸ್ ಪಕ್ಕ ಟ್ರೈ ಮಾಡ್ತಿದ್ವಿ. ಮತ್ತೆ ಹಂಗೆ ನೀವು ಮಾಡಿಸ್ತೀರಾ ಅಂದರೆ ಮಾಡ್ತೀರಿ, ಇಲ್ಲ ಮಾಡಿಸ್ಬೇಕಂದ್ರೆ ಕಮೆಂಟ್ ಹಾಕಿ, ಪಕ್ಕ ಟ್ರೈ ಮಾಡಿಸ್ತೀನಿ. ಮತ್ತೆ ಇನ್ನೊಂದ್ಸರಿ ಇವ್ರ ಕೈಯಾಗಿ ಜೋಲೋ ಚಿಪ್ಸ್ನ ಅದು ಗೊತ್ತಿಲ್ದಂಗೆ ಮಾಡ್ತೀನಿ. ಈಗ ಏರಿ ರೋಡ್ ಕ್ರಾಸ್ ಮಾಡೋಣ ಫಸ್ಟ್. ಬರ್ರ ಇರಲ್ಲ ಹೇಳ್ತೀನಲ್ಲ, ನಾನೇನು ಗಾಡಿ ಮುಂದೆ ಹೋಗ್ಬಿಡ್ತೀನಿ ನೋಡು. ಮಾತಾಡ್ಬೇಕು ಗೊತ್ತಿಲ್ದಂಗೆ ಇವರಿಗೆಲ್ಲ ಜೋಲೋ ಚಿಪ್ಸ್ ಟ್ರೈ ಮಾಡ್ಬಿಡ್ತೀನಿ. ನಮ್ಮದೇ ಅಲ್ಲ ಮರ. ಗಾಡಿ ರೋಡ್ ಕ್ರಾಸ್ ಮಾಡೋಕ್ಕಾರ ನೋಡ್ಕೊಂಡು ಕ್ರಾಸ್ ಮಾಡಿರಿ ಹುಷಾರಾಗಿ.
ನೀವು ಹುಡುಗಿಯರು ನೀವು ಹುಡುಗಿಯರಿಗೆ ಹಿಂಗೆ ಹೋಗ್ಬೇಡ್ರಿ ಹಿಂಗೆ ನನಗೆ ಒಟ್ಟು ಬರ್ತದೆ ಲಾರಿ ಕಡೆಪಾ ಓಲಿ ಏ ಇಂಥವೆಲ್ಲ ಏನು ಇರ್ಲಿ ಬಾ ನಾ ಅಪ್ಪ ಅಮ್ಮಂಗೆ ಇರಲ್ಲ ಇಬ್ರು ಮಕ್ಕಳು ದೊಡ್ಡ ಅಂತ ನೀವು ಸಣ್ಣ ಅಂತ ನಾನು ಅಷ್ಟೇ ಅಲ್ಲ ಜೋಶ ಕರ್ಕೊಂಡಿದ್ದೆ ಹೋಗೋಣ ಬಾ ಅಂತ ದೀಪ್ ವಾಯ್ಸ್ ಕುಡ್ದು ಬಂದಾರ ನೋಡ ಎಸ್ ಬಸ್ ಸ್ಟ್ಯಾಂಡಿಗೆ ಬಂದು ವಿಡಿಯೋ ಎಂಡ್ ಮಾಡೋಣ ಅಂತ ಇದ್ನಲ್ಲ ಕರೆಕ್ಟು ಸೊ ವಿಡಿಯೋನ ಈಗ ಎಂಡ್ ಮಾಡ್ತೀನಿ ಕುರ್ಚಿ ಕುರ್ಕೊಂಡಂತೇಳಿ ಎಂಡ್ ಮಾಡ್ತೀನಿ ಅಂತ ಸುಮ್ಮನೆ ಮಾತಾಡ್ತೀನಿ ಇದ್ದಾವೆ ರೆಂಟಲ್ 400 ರೂಪಾಯಿ ರೆಂಟಲ್ ಗಾಡಿ ಬಸ್ ಸ್ಟ್ಯಾಂಡ್ ಹತ್ರ ರೆಂಟಲ್ ಗಾಡಿ ಅಂತ ಒಂದು ಹಾಕ್ಯಾರ ನೋಡ್ರಿ 400 ರೂಪಾಯಿ ಅಂತೆ ಕ್ಯಾಮ್ರಾ ಸರ್ ನಮಸ್ಕಾರ ಸರ್ ಬಸ್ ಕಾವರಿ ಹೋಗ್ತದೆ ಬಂದಲ್ ಸರ್ ಸೊ ಅವಲೇ ಬಂದಿದ್ದ ಬಸ್ಸಿಗೆ ಬಂದು ಮತ್ತೆ ವಾಪಸ್ಸು ಸೊ ಈಗ ಮತ್ತೆ ಮುಗೀತು ಬಾಯ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದು ಬರೀ